ಸೊ ಸ್ನೇಹಿತರೆ, ನಮ್ಮ ಲಡಾಖ್ 2.0 ಸ್ಟಾರ್ಟ್ ಆಗ್ತಿದೆ. ಚಂಡೀಗಢ ಏರ್ಪೋರ್ಟಿಗೆ ಲ್ಯಾಂಡ್ ಆಗಿದ್ದೀವಿ ಜಸ್ಟ್. ಇಲ್ಲಿಂದ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಅಭಿ ಮತ್ತು ಮನೋಜನ್ ಗಾಡಿಗಳು ಇಸ್ಕೊಂಡು ಅಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನೂ ಗೊತ್ತಿಲ್ಲ ಮನಾಲಿ ರೂಟ್ ತೊಗೋತೀವೋ ಅಥವಾ ಶ್ರೀನಗರ್ ರೂಟ್ ತೊಗೋತೀವೋ. ಎರಡೂ ಕ್ಲೋಸು ಅಂತ ಸ್ವಲ್ಪ ಟಾಕ್ಸ್ ಇದೆ. ಸೊ ನೋಡೋಣ ಜರ್ನಿ ಹೆಂಗಾಗತ್ತೆ ಅಂತ. ನೋಡ್ರಪ್ಪ, ಈಗ ಗಾಡಿ ಇಸ್ಕೊಳಕ್ಕೆ ಬಂದಿದ್ದೀವಿ. ನೋಡೋಣ ಗಾಡಿ ಏನು ಸ್ಟೇಜಲ್ಲಿದೆ. ನೋಡೋಕ್ಕೇನೋ ಮೇಲ್ನೋಟಕ್ಕೆ ಸೇಫಾಗಿ ರೀಚ್ ಆಗಿದೆ, ನೀಟಾಗಿದೆ ಗಾಡಿಗಳು. ಈಗೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಾರೆ, ನೋಡೋಣ. ಗಾಡಿಗಳು ಸೇಫ್ ಆಗಿ ರೀಚ್ ಆಗಿದ್ವು, ಏನು ಡ್ಯಾಮೇಜಸ್ ಆಗಿರ್ಲಿಲ್ಲ. ನಾವು ಪಾರ್ಸಲ್ ಮಾಡ್ಸಕ್ ಮುಂಚೆನೆ ಫಾಗ್ ಲ್ಯಾಂಪ್ ಆಗಿ ಮಿರರ್ಸ್ ಆಗ್ಲಿ ಬಿಚ್ಚಿ ಸಪರೇಟ್ ಆಗಿ ಪ್ಯಾಕ್ ಮಾಡಿ ಕಳ್ಸಿದ್ವಿ. ಏನಕ್ಕೆ ಅಂದ್ರೆ ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಚಂಡೀಗಢ ರೀಚ್ ಆದ್ಮೇಲೆ ಅದನ್ನ ಫಿಟ್ಟಿಂಗ್ಸ್ ಮಾಡ್ಕೋತಾ ಇದಾರೆ ಹುಡುಗರು. ಇಲ್ಲಿ ನಮ್ಮವ್ರು ನೋಡಿದ್ರೆ ಡುಂಬೆ ಬಿಚ್ಚಿಬಿಟ್ಟಿದ್ದಾರೆ, ಮಕಾನೇ ಇಲ್ಲ ಇದಕ್ಕೆ. ಏನಕ್ಕೆ ಗುರು? ವೈರಿಂಗ್ ಎಲ್ಲ ಈಚೆಡ್ ಆಗಿತ್ತು, ಅದು ರೆಡಿ ಮಾಡೋಕೆ ಟೈಮ್ ಇರಲಿಲ್ಲ. ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲೇ ಆಚೆ ಆಗ್ಬಿಟ್ಟಿತ್ತು ಅದನ್ನ ಇಲ್ಲಿ ಬಂದು ರೆಡಿ ಮಾಡ್ಕೋತಾ ಇದೆಯಾ? ಶಬಾಷ್ ಗುರು. ಪ್ಯಾಕಿಂಗ್ ಕಸ ಎಸೆಯಕ್ ನೋಡ್ರಿ ಹೆಂಗ್ ಕಿತ್ತಾಡ್ತಿದ್ದಾರೆ. ಅಲ್ಲ ಅಲ್ಲಿಂದ ತಂದಿ ಟೂಲ್ಸ್ ಕೊಡುವಂತ ಎಲ್ಲ ಕ್ಲೀನಾಗಿ ಜೋಡ್ಸ್ ಇಟ್ಟಿಂದಪ್ಪ, ಪಚ ಪಚ ಅಂತ ಎಲ್ಲ ಮುಗಿಸ್ತಾ ಕೆಲಸ. ಕಸ ತಗೊಳ ಬಿಸಾಕು ಅಂತ ಅಷ್ಟೇ ಯೂಸ್ ಮಾಡ್ಕೊಂಡ್ಮೇಲೆ ಇಂಥವು ಆದಾಗ್ಲೇ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕೋದು ಸೊ ಒಂದು ಲಾಸ್ಟ್ ಮೂಮೆಂಟಲ್ಲಿ ನನ್ನ ಗಾಡಿ ಮೈನಸ್ ಆಗಿದ್ರಿಂದ ಒಂದು ಎಕ್ಸ್ಟ್ರಾ ಲಗೇಜು ಇದಕ್ಕೆ ಫಸ್ಟ್ 3 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡ್ರಿ ಎಷ್ಟಾಗ್ಬಿಟ್ಟಿದೆ ಲಗೇಜು ಎನ್ಎಸ್ಗೆ. ಆ ಕಡೆ ನಾನು ಡಬಲ್ಸ್ ಹೋಗೋದ್ರಿಂದ ಅದಕ್ಕೇನು ಲಗೇಜ್ ಕಟ್ಟಿಲ್ಲ ಬುಲೆಟ್ಗೆ, ಇದಕ್ಕೆ ಬಲೆ ಲಗೇಜ್ ಆಗ್ಬಿಟ್ಟೈತೆ. ಓಕೆ ಚಲೋ, ಲಡಾಖ್ 2.0 2025 ಎರಡನೇ ಬಾರಿ ಲಡಾಖ್ ರೈಡ್ ಸ್ಟಾರ್ಟ್ ಆಗ್ತದೆ. ಮನಾಲಿ ರೂಟ್ ಹೆವಿ ಫ್ಲಡ್ಸ್ ಇಂದ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿ ಶ್ರೀನಗರ್ ರೂಟ್ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ನಮ್ಮ ಹುಡುಗರು ಗಾಡಿ ಹೊಡೀರಿ ಅಂದ್ರೆ 70 ಕಿಲೋಮೀಟರ್ ಹೊಡೆದವ್ರು ಅಷ್ಟೇ. ಇನ್ನ ಯಾವ ಲೆವೆಲ್ ಬಿಸಿಲು ಹೊಡಿತಾ ಇತ್ತು ಗೊತ್ತಾ? ಈ ಜಾಗದಲ್ಲಿ ಮುನಿಕೊಂಡು 2 ಅವರ್ ನೋಡು ಸ್ವರ್ಗ. ಫುಲ್ಲು ಬಿಸಿಲು ಜಾಸ್ತಿ ಇದೆ ಅಂದ್ಬಿಟ್ಟು ಇಲ್ಲೇ ಟಾರ್ಪಲ್ ಏನೋ ಸೆಟ್ ಮಾಡ್ತಾ ಇದಾರೆ ಯಾರ್ದು ಗದ್ದೆಲಿ. ಒಂದು ಸ್ವಲ್ಪ ಸ್ಲೀಪ್ ಹಾಕೊಂಡು ಆಮೇಲೆ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಅಂತ ಪ್ಲ್ಯಾನು. ನೋಡ್ರಿ ಯಾರ್ದೋ ಗದ್ದೆಲಿ ಅಂಬು ಅಂತ ಮರಿಕೊಂಡಿದ್ದೀವಿ ಇಲ್ಲಿ. ಅದರಲ್ಲಿ ಸುತ್ತಮುತ್ತ 360 ಡಿಗ್ರಿ ಎಲ್ಲ ಕಡೆ ಗಾಳಿ ಬೀಸ್ತಾ ಇದೆ. ಕರೆಕ್ಟಾಗಿ ನಮಗೆ ಬೀಸೋ ಕಡೆ ಇದೆ, ಅದು ಒಂದು ಹಳೇ ಖಾಲಿ ಬಂಗ್ಲೆ ಇದೆ, ಶೆಡ್ಡು. ಒಂದು ಪಾಯಿಂಟು ಗಾಳಿ ಬೀಸ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್ ಸೆಕೆ. ಆನ್ ದ ವೇ ಟು ಅಮೃತ್ಸರ್ ಭಗತ್ ಸಿಂಗ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇನ್ನೇನು ಕ್ಲೋಸಿಂಗ್ ಟೈಮು. ಭಗತ್ ಸಿಂಗ್ ಅವ್ರ ಮ್ಯೂಸಿಯಂ ನೋಡಿಕೊಂಡು ಇವಾಗ ಅಮೃತ್ಸರ್ ಕಡೆ ಹೊಡಿತಾ ಇದ್ದೀವಿ ಗಾಡಿ. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಒಳಗೆ ವೀಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ. ಅವ್ರ ಲೈಫ್ ಕಹಾನಿ ಫುಲ್ಲು ಬರೆದಿದ್ದಾರೆ. ಅಲ್ಲಿಂದ ನೆಕ್ಸ್ಟು ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಕಡೆಗೆ ಹೊರಟ್ವಿ. 7:45 ಅಮೃತ್ಸರ್ ರೀಚ್ ಆಗಿದ್ದೀವಿ. ಇನ್ನು ರೂಮ್ ಮಾಡಿಲ್ಲ. ಬರುವಾಗ ಇನ್ನೇನು ಅಮೃತ್ಸರ್ಗೆ 4 ಕಿಲೋಮೀಟರ್ ಇರುವಾಗ ಒಂದು ಫುಡ್ ಸ್ಟ್ರೀಟ್ ಸಿಕ್ಕಿದೆ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ರೂಮ್ ಮಾಡಿ ಸ್ಟೇ ಆಗಿ ಹೋಗ್ತೀವಿ ಇವತ್ತು. ನಾಳೆ ಬೆಳಗ್ಗೆ ಎದ್ದು ಆದರೆ ವಾಘಾ ಬಾರ್ಡ್ರು, ಗೋಲ್ಡನ್ ಟೆಂಪಲ್ ಹೋಗ್ಬಿಟ್ಟು ಅಲ್ಲಿಂದ ಜಲಿಯನ್ ವಾಲಾಬಾಗ್ ಹೋಗ್ಬಿಟ್ಟು ಸೀದಾ ನಮ್ಮ ಜರ್ನಿ ಶ್ರೀನಗರ್ ಕಡೆಗೆ ಹೊಡಿತೀವಿ ನಾಳೆ. ಸೊ ಸಮಯ 10 ಗಂಟೆ, 11 ಗಂಟೆ ಕ್ಲೋಸು ಅಂದಿದ್ದಾರೆ. ಈಗಲೇ ನೈಟ್ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗೋಲ್ಡನ್ ಟೆಂಪಲ್ಗೆ. ನೈಟ್ ಲೈಟಿಂಗಲ್ಲಿ ಸೂಪರಾಗಿರುತ್ತೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು.